ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲು ಈ ಥರ ಒಂದು ಆಪರ್ಚುನಿಟಿ ನಮಗೆ ಸಿಕ್ಕಿರೋದೇ ನಮ್ಮ ಪುಣ್ಯ ಅಂತ ಹೇಳ್ಕೊತೀನಿ. ನಮಗಾಗಲಿ ನಮ್ಮ ಟೀಮ್ ಅವ್ರಿಗಾಗಲಿ ಎಲ್ಲರಿಗೂ ಕೂಡ. ಯಾಕಂದರೆ ಎಷ್ಟೋ ಕೆಲಸಗಳನ್ನ ನಾವು ಮಾಡ್ಕೊಂಡು ಬಂದಿರ್ತೀವಿ. ಆದರೆ ಈ ಪುಣ್ಯ ಭೂಮಿನಲ್ಲಿ ನಾವು ಈ ಥರ ಪುಣ್ಯವಾದ ಕೆಲಸ ಮಾಡೋದನ್ನು ನೋಡಿ ನಮ್ಮಿಂದ ಇನ್ನೂ ತುಂಬ ಜನ ಇನ್ಸ್ಪೈರ್ ಆಗಿ ಅವರು ಕೂಡ ಈ ಥರ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಶುರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅಭಿಮಾನಿಯಾಗಿ ಅದೇ ಹೇಳಿದ್ನಲ್ಲ, ಅವ್ರನ್ನ ಯಾವತ್ತೂ ನಾವು ಮಿಸ್ ಮಾಡ್ಕೊಬಾರ್ದು. ಅಂದರೆ ಅವ್ರು ಇನ್ನೂ ನಮ್ಮ ಜೊತೆಗೆ ಜೀವಂತವಾಗಿದ್ದಾರೆ ಅಂತ ನಾವು ತಿಳ್ಕೊಬೇಕು. ಅಂದರೆ ಅವ್ರ ದಾರಿನಲ್ಲಿ ನಡಿಬೇಕು. ಅವ್ರ ಕೆಲಸಗಳನ್ನ ನಾವು ಫಾಲೋ ಮಾಡಿ ನಮ್ಮ ಕೈಲಾದಷ್ಟು ಚಿಕ್ಕ ಪುಟ್ಟ ಕೆಲಸಗಳನ್ನ ಶುರು ಮಾಡಿದ್ರೂ ಕೂಡ ಸಾಕು. ನಾವಿವಾಗ ಏನೋ ಅಪ್ಪು ದಾರಿಲಿ ನಡಿಬೇಕು, ನಮ್ಮ ಹತ್ರ ಅಷ್ಟು ಸಹಾಯ ಮಾಡೋಕ್ಕೆ ದುಡ್ಡಿಲ್ಲ, ಆ ಥರ ಎಲ್ಲ ನಾವು ಭಾವಿಸೋದೇ ಬೇಡ. ನಮ್ಮ ಕೈಲಾದಷ್ಟು ಒಬ್ರಿಗೆ ನಮ್ಮ ಹುಟ್ಟುಹಬ್ಬಗಳ ದಿನ ನಾ ಹೇಳೋದು, ಒಂದು ಹುಟ್ಟುಹಬ್ಬದ ದಿನ ನಾವು ಹುಟ್ಟಿರೋದಕ್ಕೆ ಒಂದು ಗಿಡ ನೆಡೋಣ, ಒಂದು ಮರ ಆಗಂತ ಗಿಡಗಳನ್ನ ನೆಡೋಣ. ಆ ಮರ ದೊಡ್ಡದಾದ್ರೂ ಕೂಡ ನಮ್ಮ ಇಷ್ಟು ವರ್ಷದ ಬರ್ತಡೆಗೆ ನಾವು ನೆಟ್ಟಿದ್ವಿ ಅನ್ನೋ ನೆನಪು ನಮ್ಮಲ್ಲಿರುತ್ತೆ. ಈ ಮೂಲಕ ಆದ್ರೂ ನಾವು ಅಪ್ಪು ಅವ್ರನ್ನ ನೋಡ್ಬೋದಲ್ವಾ. ಈಗ ನಾವು ಕೊಡ್ತಿರೋದೆಲ್ಲ ಬಂದು ಔಷಧಿಯುಕ್ತ ಗಿಡಗಳನ್ನ ಕೊಡ್ತಾಯಿದ್ದೀವಿ. ಯಾಕಂದರೆ ಈ ನಡುವೆ ಅಂತೂ ಎಲ್ಲರಿಗೂ ಗೊತ್ತಿದೆ, ಡಯಾಬಿಟಿಸ್ ಅಂತೂ ತುಂಬ ಇದೆ, ಕಿಡ್ನಿ ಸ್ಟೋನ್ ಆಗ್ತಿದೆ, ಕ್ಯಾನ್ಸರ್ ಅಂತೂ ಕಾಮನ್ ಕಾಯಿಲೆ ಆಗಿಬಿಟ್ಟಿದೆ. ಮುಂಚೆ ಯಾರೋ ಎದುರ್ಕೊತಿದ್ರು ಒಬ್ಬರು ಇಬ್ಬರು, ಈಗ ಎಲ್ಲರಿಗೂ ಕ್ಯಾನ್ಸರ್ ಅಂದರೆ ಕಾಮನ್ ಆಗಿಬಿಟ್ಟಿದೆ. ಆ ರೀತಿ ಇರುವಾಗ ಆ ಥರ ಔಷಧಿ ಇರೋಂಥ ಗಿಡಗಳನ್ನ ನಾವು ಕೊಡ್ತಿದ್ದೀವಿ. ಅವ್ರ ಮನೆ ಪಾಟ್ಗಳಲ್ಲಿ ಹಾಕೊಬೋದು. ಪಾಟ್ಗಳಲ್ಲಿ ಹಾಕ್ಕೊಂಡಾಗ ಅವರು ಈಗ ಕಿಡ್ನಿ ಸ್ಟೋನ್ ಇರ್ಬೋದು, ಶುಗರ್ ಇರ್ಬೋದು, ಆ ಎಲೆಗಳ ಮುಖಾಂತರ ಅವರು ಬೇಯಿಸಿ ಕುಡ್ದಾಗ್ಲೋ ಇಲ್ಲ ತಿಂದಾಗ್ಲೋ ಅವರಿಗೆ ಆ ಕಾಯಿಲೆಗಳು ಕಮ್ಮಿ ಆಗ್ತಾ ಬರುತ್ತೆ. ಆದಷ್ಟು ಇಂಗ್ಲೀಷ್ ಮೆಡಿಸನ್ನ ಕಮ್ಮಿ ಮಾಡೋಣ, ಆರೋಗ್ಯವಾಗಿರೋಣ ಎಲ್ಲರೂ. ಆರೋಗ್ಯಕ್ಕೋಸ್ಕರ ಆಯುರ್ವೇದಿಕ್. ಈಗ ಹೋದ ವರ್ಷ ಮಾರ್ಚಿಂದ ಶುರು ಮಾಡಿದ್ವಿ. ಅಪ್ಪು ಅವರ ಹುಟ್ಟುಹಬ್ಬದ ಪ್ರಯುಕ್ತನೇ ಶುರು ಮಾಡಿದ್ದು ನಾವು. ಈಗ 1 ವರ್ಷ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ತಿಂಗಳೂ ಕೂಡ 500ಕ್ಕೂ ಹೆಚ್ಚು ತಂದಿದ್ದೀವಿ. ಇವತ್ತು ಮಾತ್ರ 800ಕ್ಕೂ ಹೆಚ್ಚು ಗಿಡಗಳನ್ನ ತಂದಿದ್ದೀವಿ. ರಾಜ್ಕುಮಾರ ಮೂವಿ ತುಂಬ ಇಷ್ಟ. ಹಾಗೆ ಅಪ್ಪು ಮೂವಿ, ಅರಸು ಎಲ್ಲನೂ ಕೂಡ ತುಂಬಾ ಇಷ್ಟ. ಆಕಾಶ ಆಗಿರ್ಬೋದು, ಅವ್ರು ಒಂದೊಂದು ಫಿಲಮಲ್ಲೂ ಕೂಡ ಒಂದೊಂದು ಸಂದೇಶ ಕೊಟ್ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಯಾವುದೂ ಕೂಡ ನಾವು ಆ ಮೂವಿ ಹಂಗೆ ಈ ಮೂವಿ ಹಿಂಗೆ ಯಾವುದೂ ಇಲ್ಲ, ಅವ್ರದ್ದೆಲ್ಲ ಮೂವಿನೂ ಕೂಡ ಪರ್ಫೆಕ್ಟ್. ಇಲ್ಲ, ಆಕಾಶ್ ಮೂವಿ ಅಯ್ಯೋ ಆಕಾಶ್ ಮೂವಿ ಎಲ್ಲ ತುಂಬ ಸಲ ನೋಡಿದ್ದೀವಿ ಆಲ್ರೆಡಿ. ರಿಲೀಸ್ ಆಗಿದೆ. ಈಗ ಅದು ಅಲ್ಲದೆ ನಾನು ಪುನೀತ್ ರಾಜ್ಕುಮಾರ್ ಅವ್ರ ಮೂವಿ ಬಿಟ್ಟು ಇನ್ಯಾವುದು ಥಿಯೇಟ್ರಲ್ಲಿ ಹೋಗಿ ನೋಡ್ತಿರ್ಲಿಲ್ಲ. ರಿಲೀಸ್ ಮಾಡ್ತಿರೋದ್ರಿಂದ ತುಂಬ ಖುಷಿಯಾಗಿ ಮತ್ತೆ ಹೋಗೋಂಥ ಅವಕಾಶ ಇದೆ. ಅಪ್ಪು ಅವ್ರನ್ನ ಯಾರು ಪ್ರೀತಿಸ್ತಾರೋ ಮತ್ತು ಯಾರು ಅಭಿಮಾನಿಸ್ತಾರೋ ಅವರು ದಾರಿನಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಡಿ. ಆ ಪ್ರಯತ್ನದಿಂದ ತುಂಬ ಸಮಾಜಮುಖ ಕೆಲಸಗಳಾಗುತ್ತೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಪ್ರಕೃತಿ ಸಂಧ್ಯಾ ಅಂತ ಹೇಳಿ ನಾವು ಈ ಗಿಡ ಕೊಡೋಂಥ ಕಾರ್ಯಕ್ರಮ 1 ವರ್ಷದಿಂದ ಮಾಡ್ಕೊಂಬಂದಿದ್ದೀವಿ. ಅಪ್ಪು ದಾರಿ ನಮ್ಮ ಗುರಿ ಅಂತ ಹೇಳಿ ನಾವು ಆ ಕಾರ್ಯಕ್ರಮ ಹೆಸರಿಟ್ಕೊಂಡು ಅದನ್ನು 1 ವರ್ಷದಿಂದ ನಡೆಸ್ಕೊಂಬಂದಿದ್ದೀವಿ. ಪ್ರತಿ ತಿಂಗಳು 500ಕ್ಕೂ ಹೆಚ್ಚು ಗಿಡಗಳನ್ನ ಕೊಡ್ತಿದ್ದೀವಿ. ಅದರಲ್ಲಿ ಔಷಧಿ ಗುಣವುಳ್ಳ ಗಿಡಗಳನ್ನ ನಾವು ಕೊಡ್ತಾ ಬಂದಿರೋದು. ಅದರಲ್ಲಿ ಶುಗರ್ಗೆ, ಚರ್ಮ ರೋಗಕ್ಕೆ, ಕಿಡ್ನಿ ಸ್ಟೋನ್ಗೆ ಈ ಥರದ ಗಿಡಗಳನ್ನ ಕೊಡ್ತಾ ಬಂದಿದ್ದೀವಿ. ಇವತ್ತು ಒಂದು 51ನೇ ಹುಟ್ಟು ಹಬ್ಬ ಆಗಿರೋದ್ರಿಂದ ಇವತ್ತು ಒಂದು 800ಕ್ಕೂ ಹೆಚ್ಚು 1000 ಗಿಡಗಳನ್ನ ಇವತ್ತು ಇಲ್ಲಿ ನಾವು ತಂದು ಕೊಡ್ತಾ ಇದ್ದೀವಿ. ಅವ್ರ ದಾರಿಲಿ ನಾವು ನೆಡೋಣ. ಇಲ್ಲಿ ಬಂದಂಥ ವಿಸಿಟರ್ಸ್ಗಳಿಗೆ ನಾವು ಗಿಡ ಕೊಟ್ಟಾಗ ಅಪ್ಪು ಹೆಸರಲ್ಲಿ ಯಾವುದೇ ಕಾರಣಕ್ಕೂ ಅವ್ರು ಅದನ್ನು ವೇಸ್ಟ್ ಮಾಡಲ್ಲ, ತೊಗೊಂಡೋಗಿ ನೆಡ್ತಾರೆ ಅನ್ನೋ ಒಂದು ಇದರಿಂದ ಅದು ನಾವು ಪ್ರಕೃತಿ ಮುಖಾಂತರ ಅಪ್ಪನ ನೋಡೋಣ, ಅಪ್ಪನ ನೆನೆಸ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಬೆಳಗ್ಗೆ 7 ಗಂಟೆಗೆ ಬಂದ್ವಿ ಮೇಡಮ್. 7 ಗಂಟೆಯಿಂದನೇ ಶುರು ಮಾಡಿದ್ದೀವಿ ನಾವು. ಪ್ರತಿ ತಿಂಗಳಲ್ಲಿ ಭಾನುವಾರ ನಾವು 500ಕ್ಕೂ ಹೆಚ್ಚು ಗಿಡ 1 ವರ್ಷದಿಂದನೂ ಕೊಟ್ಕೊಂಡು ಬರ್ತಾನೆ ಇದ್ದೀವಿ. ಇವತ್ತು ಇನ್ನೂ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಜನ ಕೇಳಿ ತಗೊಂಡೋಗಿ ತಗೊಂಡೋಗ್ತಿದ್ದಾರೆ ಗಿಡಗಳನ್ನ. ಇಲ್ಲ ಅಂತ ಅಂದ್ಕೊಂಡೇ ಇಲ್ಲ ಮೇಡಮ್. ಅವ್ರು ಇಲ್ಲ ಅಂತ ಅಂದ್ಕೊಳ್ಬಾರ್ದು ಅಂತಲೇ ಈ ಥರದ ಕೆಲಸಗಳಲ್ಲಿ ಅವ್ರನ್ನ ಕಾಣಬೇಕು ಅಂತ ಹೇಳಿ ನಾವು ಈ ಒಂದು ಕಾನ್ಸೆಪ್ಟನ್ನ ಆರಿಸ್ಕೊಂಡು ನಾವು ನಡೆಸ್ಕೊಂಡು ಬರ್ತಾ ಇರೋದು. ನನಗೆ ಅವ್ರ ಎಲ್ಲ ಮೂವಿ ಆಲ್ಮೋಸ್ಟ್ ಇಷ್ಟ. ಅವ್ರು ಹೇಳಿದಾಗ ನನಗೂ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ಆ ಮೂವಿ. ಎಷ್ಟು ವರ್ಷದಿಂದ ತಾವು ಒಂದು ಕೆಲಸನ ಮಾಡ್ತಾ ಇರೋದು? ಮೇಡಮ್, ಇದು ಪ್ರಕೃತಿಯೊಂದಿಗೆ ಬದುಕು ಅನ್ನೋ ಒಂದು ಚಾರಿಟೇಬಲ್ ಟ್ರಸ್ಟ್ ಇದೆ. ಅದ್ರ ವತಿಯಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಪಕ್ಷಿಗಳಿಗೆ ಆಹಾರ ಕೊಡೋದು, ಬೀದಿ ನಾಯಿಗಳಿಗೆಲ್ಲ ಆಹಾರ ಕೊಡೋದು, ಇಂಥ ಎಲ್ಲ ಕೆಲಸ ಮಾಡಿದ್ದೀವಿ. ಅದಾದಮೇಲೆ ಇವಾಗ 1 ವರ್ಷದಿಂದ ನಾವು ಪ್ರತಿ ತಿಂಗಳೂ ಗಿಡಗಳನ್ನ ಕೊಡ್ತಾ ಇದ್ದೀವಿ. ಒಂದು 500ಕ್ಕೂ ಹೆಚ್ಚು ಗಿಡಗಳನ್ನ ಪ್ರತಿ ತಿಂಗಳು ಕೊಡ್ತೀವಿ, ಒಂದು ಭಾನುವಾರ. ಈ ಸತಿ ಅಪ್ಪು ಅವರ 51ನೇ ಹುಟ್ಟುಹಬ್ಬ ಆಗಿರೋದ್ರಿಂದ
ಅವ್ರ ಬರ್ತಡೇನ ಗಿಡ ಕೊಡೋದ್ರಿಂದ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಒಬ್ಬ ಅಭಿಮಾನಿಯಾಗಿ ಪ್ರತಿಯೊಬ್ಬರಿಗೆ ಏನು ಹೇಳ್ತೀರಾ ಮ್ಯಾಮ್ ಬೇರೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು? ಅವರ ಅಭಿಮಾನಿಯಾಗಿ ಎಲ್ಲರೂ ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಅವ್ರು ಅದನ್ನೇ ನಮ್ಗೆ ಹೇಳ್ಕೊಟ್ಟು ಹೋಗಿರೋದು. ಎಲ್ಲರೂ ಅವ್ರಿಗೆ ಏನು ಚಿಕ್ಕ ಪುಟ್ಟದ್ದು ಏನಾಗುತ್ತೋ ಅಂಥದ್ದು ಒಬ್ಬರಿಗೆ ಹೆಲ್ಪ್ ಮಾಡಿ, ಬಟ್ ಮತ್ತೆ ಏನು ನಿರೀಕ್ಷೆ ಮಾಡಬೇಡಿ ಅದರಿಂದ ಅಂತ ಹೇಳ್ಕೊಟ್ಟು ಹೋಗಿದ್ದಾರೆ. ಸೊ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಿಂದ ಮಾಡೋಣ ಮೇಡಮ್.